ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಒಂದು ಇಂಪಾರ್ಟೆಂಟ್ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇದೆ. ಅದು ಕಟಿಂಗ್ ಮಾಡಬೇಕಾದ್ರೆ ಅನಿಸ್ತು ನಾನು ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅದನ್ನು ಹೇಳೋಣ ಅಂತ. ನೋಡಿ ಎಷ್ಟು ಇಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗದೆ ಇರೋ ಥರ ಒಂದು ವಿಡಿಯೋಸ್ ಇದು. ಫಸ್ಟಿಗೆ ನೋಡಿ, ಅವರು ಈ ಥರ ಪಾಟ್ನೆಕ್ ಇರೋ ಬ್ಲೌಸ್ನ ಕೊಟ್ಟಿದ್ದಾರೆ. ಆದರೆ ಅವ್ರಿಗಿವಾಗ ಪಾಟ್ನೆಕ್ ಬ್ಲೌಸ್ಗಿಂತ ಇಲ್ಲಿ ಪಟ್ಟಿ ಬರಬೇಕು ಅಂತ ಕೇಳಿದ್ದಾರೆ. ಈ ಪಟ್ಟಿ ಬರಬೇಕಂದಾಗ ನಾನೇನು ಮಾಡಿದ್ದೀನಿ, ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 16 ಇದೆ. 16 ಶೋಲ್ಡ್ರ್ ಮೆಜರ್ಮೆಂಟ್ ಇದ್ರೂ ನಾನು ಇಲ್ಲಿ 7 ಮುಕ್ಕಾಲನ್ನ ತೊಗೊಂಡಿದ್ದೀನಿ. 7 ಮುಕ್ಕಾಲು ತೊಗೊಂಡು 1/4 ಇಂಚ್ ಮಾತ್ರ ಮೈನಸ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಸೇಮ್ ಅದೇ ರೀತಿಯಾಗಿ ತೊಗೊಂಡಿದ್ದೀನಿ. ಈ ಲೆಂತು ಇವಾಗ ಈ ಆರ್ಮಲ್ ಡೌನಿಂಗ್ ಅನ್ನೋದನ್ನ ನಾನು 7.5 ತೊಗೊಂಡಿದ್ದೀನಿ. ನಾವು ಇಲ್ಲಿ ನೋಡಬೇಕು, ಇವಾಗ ಮೇನ್ ಇಂಪಾರ್ಟೆಂಟ್ ಏನಂದರೆ ನಾವು ಎಷ್ಟು ತೊಗೊಳ್ತೀವಿ ಇದನ್ನ ಅಂತ. ಇಲ್ಲಿ ನಾನು 4.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೋಲ್ಡ್ರ್ ಪಟ್ಟಿ ತುಂಬ ದೊಡ್ಡದು ಬೇಡ ಅಂದಾಗ ನಾವು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಾಗಿ ಒಂದು ಮಾರ್ಕ್ ಮಾಡಿಕೊಂಡು ಬ್ಲೌಸ್ದು ಡೀಪ್ ಏನಿರುತ್ತಲ್ಲ ಈ ಒಂದು ಬಾಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿ 1/2 ಇಂಚು ಅವರು ನನಗೆ ಏನು ಕೇಳಿದ್ದಾರೆ ಅಂದರೆ ಸ್ವಲ್ಪ ಉದ್ದ ಕೇಳಿದ್ದಾರೆ. ಯಾಕಂದರೆ ಈ ನೆಕ್ಕಿಗೆ ಸ್ವಲ್ಪ ಬ್ಯಾಕ್ ಉದ್ದ ಇದ್ರೇ ಚೆನ್ನಾಗಿರುತ್ತೆ. ಟೋಟಲ್ ಮೆಜರ್ಮೆಂಟು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಟೋಟಲ್ ಬಂದು 15.5 ಇದೆ. 15.5 ಅಂದರೆ ನಮಗಿಲ್ಲಿ 1 ಇಂಚು ಆ ಕಡೆ ಈ ಕಡೆ ಸ್ಟಿಚಿಂಗ್ ಹೋದರೆ ನಮಗೆ 14.5 ಬರುತ್ತಲ್ವ. ಈ 14.5 ಇಲ್ಲಿಂದ ನಾನು 3.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 3.5ಗೆ ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ನ ಕೊಟ್ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ 1 ಇಂಚ್ ಪಟ್ಟಿ ಬೇಕಂತ ಹೇಳಿದಾರಲ್ವ, ಇಲ್ಲಿ ಸ್ಟಿಚಿಂಗಿಗೆ ಅಂತ ಬಿಟ್ಟು 1 ಇಂಚು ಬರಬೇಕು, ಮತ್ತು ಇಲ್ಲಿ ಸ್ಟಿಚಿಂಗ್ ಬರಬೇಕು. ನೋಡಿ, ಇವಾಗ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪು ಇಲ್ಲಿ ನಾನು ಈ ಬ್ಲೌಸಲ್ಲಿ ಬರೀ ಬ್ಯಾಕ್ ಪಾರ್ಟ್ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ನಮಗೆ ಇಷ್ಟೇ ಬರುತ್ತೆ ಶೇಪು. ನೋಡಿ, ಒಂದು ಸ್ವಲ್ಪ ಒಳಗಡೆ ತಗೋತಾ ಇದ್ದೀನಿ, ಬ್ರಾಡ್ ತಗೋತಾ ಇಲ್ಲ. ಅವರು ಕೇಳಿದ್ದಾರೆ ಸ್ವಲ್ಪ ಬ್ರಾಡ್ ಬೇಡ ಅಂತ ಹೇಳಿದ್ದಾರೆ, ಹಂಗಾಗಿ ನಾನು ಬ್ರಾಡ್ನ ತಗೋತಾ ಇಲ್ಲ. ನೋಡಿದ್ರಾ, ಇಲ್ಲೇನು 1/2 ಇಂಚು ಡೌನ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಈ 1/2 ಇಂಚನ್ನ ನಾನು ಇಲ್ಲಿ ಶೇಪ್ನ ಕೊಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಇದಕ್ಕೆ ನಾವು ಬೇಕಂದರೆ ಶೇಪ್ನ ಕೊಡ್ಬೋದು, ನಮಗೆ ಯಾವ ಶೇಪ್ ಆದರೂ ಕೊಟ್ಕೋಬೋದು. ನೋಡಿ, ಈ ರೀತಿಯಾಗಿ ಈ ಶೇಪ್ ಆದರೂ ಕೊಟ್ಕೋಬೋದು. ಬಟ್ ನಾನು ಇದಕ್ಕೆ ರೌಂಡ್ ಶೇಪ್ನೇ ಕೊಟ್ಕೊಳ್ತಾ ಇದ್ದೀನಿ. ಆದರೆ 1/2 ಇಂಚು ಒಳಗಡೆ ತೊಗೊಂಡಿದ್ದೀನಿ. ಇಲ್ಲಿ ಮಾತ್ರ 4.5 ತೊಗೊಂಡಿದ್ದೀನಿ. ಯಾಕಂದರೆ ಕೆಳಗಡೆ ಅವ್ರಿಗೆ ಸ್ವಲ್ಪ ಈ ಬ್ರಾಡ್ ಅನ್ನೋದು ಬೇಡ ಅಂತ ಹೇಳಿರೋದ್ರಿಂದ ಈ ಬ್ರಾಡ್ನ ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಏನಂತ ತೋರಿಸ್ಬೇಕು ಅಂದ್ಕೊಂಡೆ ಅಂದರೆ, ಈ ಆರ್ಮೋಲ್ ಶೇಪ್ನ ತೋರಿಸ್ಬೇಕಂತ. ಚಿಕ್ಕ ವಿಡಿಯೋ ಇದು, ತುಂಬ ದೊಡ್ಡ ವಿಡಿಯೋ ಆ ಥರದ್ದೆಲ್ಲ ಏನಿಲ್ಲ. ಸ್ಲೀವ್ ಒಂದು ಇಲ್ಲಿ ಹಾಫ್ ಸ್ಲೀವ್ ಕೊಟ್ಟಿದ್ದಾರೆ. ನಾನು ಎಲ್ಬೋ ಸ್ಲೀವು ಉದ್ದ 10 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದೇನಿದೆ ಇದು ವಿಡ್ತು ಸೇಮ್ ಇಟ್ಕೊಂಡಿದ್ದೀನಿ. ಉದ್ದ ಮಾತ್ರ ಎಲ್ಬೋ ಸ್ಲೀವ್ಗೆ ಲೆಂತು ಮತ್ತು ಈ ಆರ್ಮೋಲ್ ಶೇಪ್ದು ಇದನ್ನು ತೊಗೊಂಡಿದ್ದೀನಿ. ಆಯಿತಾ, ಇವಾಗ ಈ ಆರ್ಮೋಲು ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗೆ ಎಷ್ಟು ಬರಬೇಕು ಆರ್ಮೋಲ್ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕು. ಈ ಆರ್ಮೋಲ್ ಇದೆಯಲ್ಲ, ಈ ಸ್ಲೀವಿಂದ ಇಲ್ಲಿಗೆ 17 ಇದೆ. ಆರ್ಮೋಲ್ ಬಂದು 17 ಇದೆ. ಮತ್ತು ಇದು ಚೆಸ್ಟ್ ಬಂದು 9.25 ಇದೆ. ನಾನೊಂದು 1/4 ಇಂಚ್ ಆ್ಯಡ್ ಮಾಡಿಕೊಂಡು 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಶೋಲ್ಡ್ರ್ ಕ್ಲೋಸ್ ಇರೋದ್ರಿಂದ 1/4 ಇಂಚ್ ಲೂಸ್ ಮಾಡ್ಕೋಬೇಕು. ಹಂಗಾಗಿ ನಾನು ಇಲ್ಲಿ 10ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಆರ್ಮಲ್ ಡೌನಿಂಗ್ನ ಫಸ್ಟು ನಾನು 7ಕ್ಕೆ ಮಾರ್ಕ್ ಮಾಡಿಕೊಂಡೆ, ಚೆಕ್ ಮಾಡ್ಕೊಳ್ಳೋಣ ಅಂತ. ಅದು ಕರೆಕ್ಟ್ ಬರಲಿಲ್ಲ, ಹಂಗಾಗಿ 7.5ಗೆ ಮಾರ್ಕ್ ಮಾಡಿಕೊಂಡೆ. ಈ 3.5 ಜಾಗದಲ್ಲಿ ನಾನೊಂದು 1/4 ಇಂಚು ಮುಂದೆ ತೊಗೊಳ್ತೀನಿ. ಯಾವುದೇ ಈ ಥರ ಶೋಲ್ಡ್ರು ಇಲ್ಲಿ ಟೈಟ್ ಆಗಬಾರ್ದು ಅಂತ ಒಂದು 1/4 ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. ನಾವು ಪ್ರತಿ ಬ್ಲೌಸಲ್ಲಿ ಏನಾದರೂ ಸ್ವಲ್ಪ ನಮ್ಮದೇ ಆದಂಥ ಕ್ರಿಯೇಟಿವಿಟಿ ಅಥವಾ ಯಾರಾದರೂ ಏನಾದರೂ ಕಲ್ತಿದ್ರಾದ್ರೂ ಇದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕೆಲವು ಪಾಯಿಂಟ್ಸ್ಗಳು ಕೆಲವು ಸರಿ ಚೇಂಜಸ್ ಬೇಕಾಗುತ್ತೆ. ನೋಡಿ, ಇಲ್ಲಿಂದ ನಾನು ಈ ಸ್ಲೀವ್ ಕಟಿಂಗ್ ಮಾಡ್ಕೊಂಡಿದ್ದೀನಲ್ಲ, ಈಗ ಯಾವ ಮಾರ್ಕಿಂಗ್ ಇರುತ್ತೆ ಅದ್ರ ಮೇಲೇ ಈ ರೀತಿಯಾಗಿ ಬಂದಾಗ ಈ ಮಾರ್ಕಿಂಗ್ ನೋಡಿ, ಈ ಮಾರ್ಕಿಂಗ್ ಕುತ್ಕೋಬೇಕು. ನಾನು ಫಸ್ಟು 7ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದಾಗ ನೋಡಿ
ಎಲ್ಲಿಗೆ ಬರ್ತಾ ಇದೆ ಅಂತ ನೋಡಿ. ಈ ಥರ ಕಟ್ಟಿಂಗಲ್ಲಿ ನಾವು ಕಟ್ಟಿಂಗ್ ಕಲ್ತ್ಕೊಳ್ತಾ ಹೋದರೆ ನಮಗೆ ಈ ಥರ ಪಾಟ್ ನೆಕ್ ಎಲ್ಲ ಬಂದಾಗ ಕಲ್ತ್ಕೋಬೋದು. ಇವಾಗ 17ರಲ್ಲಿ 8.5ನ ಚೆಕ್ ಮಾಡ್ಕೋಬೇಕು. ಅದಕ್ಕೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ 8.5 ಬರ್ತಾಯಿದೆ. ಅದಕ್ಕೋಸ್ಕರ ಒಂದೊಂದ್ಸರಿ ತಪ್ಪಾಗ್ಬಿಡುತ್ತೆ. ನಾನು ಕೂಡ ತಪ್ಪು ಮಾಡಿದ್ದೀನಿ. ಆವಾಗ ಇಲ್ಲಿ ಓಪನ್ ಮಾಡಿ ಡೋರಿ ಹಾಕಿದ್ದೀನಿ. ಇದು ಆರ್ಮೋಲ್ ಜಾಸ್ತಿ ಡೌನಿಂಗ್ ತೊಗೊಂಬಿಟ್ರೆ ಇಲ್ಲೆಲ್ಲೋ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಬಿಟ್ಟು ನಾನು 7 ತೊಗೊಂಡು ಈ ಥರ ಇಲ್ಲಿ ಟೈಟಾಗಿ ಮತ್ತೆ ಡೋರಿ ಹಾಕಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ. ಆ ಅನುಭವ ನನಗಾಗಿರೋದ್ರಿಂದ ನಾನೀಗ ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ, ಇದಕ್ಕೆ ತೋರಿಸ್ತಾ ಇದ್ದೀನಿ. ಈ ಮಾರ್ಕ್ ಏನಕ್ಕೆ ಮಾಡಿದೆ ಅಂತ ಕನ್ಫ್ಯೂಸ್ ಆಗಬೇಡಿ, ತೋರಿಸ್ತೀನಿ. ಈ ಬ್ಲೌಸ್ದು ಇಲ್ಲಿ ಓಪನ್ ಇರೋದ್ರಿಂದ ನಾವು ಬೇರೆ ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ಲ ನೋಡಿ. ಈ ಬ್ಲೌಸ್ದು ಮಾರ್ಕಿಂಗಿಗೆ ನಾನು ಮಾರ್ಕ್ ಮಾಡ್ಕೊಂಬಿಟ್ಟಿದ್ದೆ. ಅಲ್ಲಿ ನನಗೆ ಕನ್ಫ್ಯೂಸ್ ಆಯಿತು. ಆಮೇಲೆ ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡಾಗ ನಾನು ಇದು ಅಡ್ಜಸ್ಟ್ಮೆಂಟ್ನ ಮಾಡಿಕೊಂಡೆ. ಇದೇ ಮೇಯ್ನ್ ನಾವು ಮಾಡೋ ತಪ್ಪು ಅಂತ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಕಟ್ಟಿಂಗ್ನ ಮಾಡಿಬಿಡೋಣ. ಕಟ್ಟಿಂಗ್ ಮಾಡಿದರೆ ನಮಗೆ ಕ್ಲಾರಿಟಿಯನ್ನು ಸಿಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇವ್ರಿಗೆ ತುಂಬ ಬ್ರಾಡ್ ಬೇಡ, ಇಲ್ಲಿ ಸ್ವಲ್ಪ ಒಳಗಡೆ ಇರಲಿ ಅನ್ನೋದಕ್ಕೆ ಈ ಥರ ಒಂದು ಲೈನ್ ಹಾಕ್ಸ್ಕೊಂಡು ಇಲ್ಲಿ ಒಳಗಡೆ ಕಟ್ಟಿಂಗ್ನ ಮಾಡ್ಕೊಂಡಿದ್ವಿ. ಎಷ್ಟು ಈಸಿಯಾಗಿ ನಾವು ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಥರ ಕಟ್ಟಿಂಗ್ಸ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುತ್ತೆ. ಡೇನಲ್ಲಿ ಕಟ್ಟಿಂಗ್ ಮಾಡುವಾಗ, ವಿಡಿಯೋ ಮಾಡುವಾಗ ಡಿಸ್ಟರ್ಬೆನ್ಸ್ ಬರುತ್ತೆ. ಅದಕ್ಕಾಗಿ ಕ್ಷಮೆ ಇರಲಿ. ನೋಡಿ ಈ ರೀತಿ ಇರುತ್ತಲ್ಲ, ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಮತ್ತು ಈ ವಿಡಿಯೋ ನೋಡಿ, ನಾನು ದಿನ ಸ್ಟಿಚಿಂಗ್ ಮಾಡೋದ್ರಿಂದ ದಿನ ಚೇಂಜಸ್ ಬರ್ತಾನೆ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಸಣ್ಣ ಸಣ್ಣ ವೀಡಿಯೋಸ್ ಏನಾದರೂ ಚೇಂಜಸ್ ಬಂದಾಗ ನಾನು ಈ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಇದು ನನಗೂ ಯೂಸ್ ಆಗುತ್ತೆ ಮತ್ತು ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಕೆಲವೊಂದು ಸರಿ ನಾನು ಈ ಥರ ವಿಡಿಯೋ ಮಾಡುವಾಗ ಈ ಥರ ಮಾಡಿರ್ತೀನಲ್ಲ, ಆವಾಗ ನನಗೆ ನೆಕ್ಸ್ಟ್ ಇದೇ ಬ್ಲೌಸ್ನ ಕಟ್ಟಿಂಗ್ ಮಾಡುವಾಗ ನನಗೆ ಯೂಸ್ ಆಗುತ್ತೆ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದ್ರ ಜೊತೆಗೆ ನನಗೂ ಕೂಡ ತುಂಬ ಯೂಸ್ ಆಗೋದ್ರಿಂದ ನಾನು ಈ ವಿಡಿಯೋನ ಮಾಡಿಟ್ಕೊಂಡಿದ್ದೀನಿ. ಈ ಥರ ಮಾಡುವಾಗ ಈ ಕಸ್ಟಮರ್ ಬ್ಲೌಸ್ನ ನಾನು ಮಾರ್ಕ್ ಮಾಡುವಾಗ ವಿಡಿಯೋ ಮಾಡಿದ್ದೀನಿ ಅಂತ ನನಗೆ ನೆನಪಿರುತ್ತೆ. ಆ ಟೈಮಲ್ಲಿ ನನಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಆರ್ಮೋಲ್ಸ್ ಶೇಪ್ ಅನ್ನೋದು ತುಂಬ ಟೆಕ್ನಿಕಲಿ ತಲೆಯಲ್ಲಿ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಇಲ್ಲಿ ಒಂಚೂರು ಟೈಟ್ ಆಯಿತು ಅಂದರೆ ನಮಗೆ ಕರೆಕ್ಟಾಗಿ ಕುತ್ಕೊಳ್ಳೋದೇ ಇಲ್ಲ. ನೋಡಿ ಹೇಗೆ ಬಂತು ಅಂತ ನೀವು ನೋಡಿ, ನಾನು ತೋರಿಸಿದ್ದೀನಲ್ಲ. ಈ ಥರದ್ದೆಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ನ ನಾವೇ ಚೇಂಜ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಸರಿ ಈ ಸ್ಲೀವು ಇದೇ ಬ್ಲೌಸ್ಗೆ ಕೈ ಏನಾದರೂ ಸಣ್ಣ ಇತ್ತು ಅಂತ ಹೇಳಿದ್ರೆ, ಶೋಲ್ಡ್ರು ಮಾತ್ರ ದೊಡ್ಡದಿತ್ತು ಅಂದರೆ ಇಲ್ಲೂ ಕೂಡ ನಮಗೆ ಆರ್ಮೋಲ್ ಅನ್ನೋ ಚೇಂಜಸ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಥರ ಸಣ್ಣ ಸಣ್ಣ ವೀಡಿಯೋಗಳನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದು ನನಗೂ ಯೂಸು, ಮತ್ತು ಯಾರಾದರೂ ಹೊಸ್ದಾಗಿ ಕಲಿಯೋರಿಗೆ ಟೆಕ್ನಿಕಲಿ ಯೂಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.